ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ಈ ವ್ಲಾಗು ಮಂಗಳವಾರದ ವ್ಲಾಗು. ಮಂಗಳವಾರ ಬೆಳಗ್ಗೆ ನಾನು ಬೇಗನೆ ಎದ್ದಿದ್ನಿ. ಇವತ್ತು 5 ಗಂಟೆಗೆ ಎದ್ದಿದ್ನಿ. ಬೇಗ ಎಲ್ಲ ಕೆಲಸಗಳನ್ನ ಮುಗಿಸಿರಾತು. ಇಡೀ ದಿವಸ ಮಾಡ್ಕೋತ ಕೂತ್ರ ಕೆಲಸ ಆಗುತ್ತಂತೇಳಿ ಇವತ್ತು ಸ್ವಲ್ಪ ಎಚ್ಚರನೂ ಆಯಿತು 5 ಗಂಟೆಗೆ. ಆಮೇಲೆ ವಾಪಸ್ ನಿದ್ದೆ ಬರಲಿಲ್ಲ. ಇನ್ನು ಮಲ್ಕೊಂಡು ಏನು ಮಾಡೋದು ಅಂಥೇಳಿ ನಾನು 5 ಗಂಟೆಗನ ಎದ್ನಿ. ಸ್ವಲ್ಪ ಚಳಿಯೂ ಇತ್ತು, ಆದ್ರೆ ಯಾಕೋ ನಿದ್ದೆ ಹತ್ತಲಿಲ್ಲ. ಹಾಗಾಗಿ ಬೇಗನೆ ಎದ್ದು ರಾತ್ರಿ ನಾನು ಆಲ್ಮೋಸ್ಟ್ ಎಲ್ಲ ಪಾತ್ರೆ ಎಲ್ಲ ತೊಳೆದ ಮಲಗಿದ್ದೆ. ಆದರೆ ಸ್ವಲ್ಪ ಲೈಟಾಗಿ ಗ್ಯಾಸ್ ಒರೆಸಿದ್ನಷ್ಟ. ಇವಾಗ ಇನ್ನೊಂದು ಸಾರಿ ಒರೆಸಿ ಮತ್ತೆಲ್ಲನೂ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತಿದ್ನಿ. ಪಾತ್ರೆದು ಏನು ಜಾಸ್ತಿ ಇರಲಿಲ್ಲ, ರಾತ್ರಿ ನಾನು ತೊಳೆದಿದ್ನೆಲ್ಲ. ಹಾಗಾಗಿ ಇನ್ನೊಂದು ಸಾರಿ ಎಲ್ಲ ಒರೆಸ್ಕೊಂಡು ಇವಾಗ ಹಾಲ್ ನೋಡ್ರಿ ಈ ರೀತಿ ಇರ್ತತಿ. ರಾತ್ರಿ ಬಿಗ್ ಬಾಸ್ ಎಲ್ಲ ನೋಡಿ ಹಂಗೆ ಡೈರೆಕ್ಟಾಗಿ ಹೋಗಿ ಮಲ್ಕೊಂಡ್ಬಿಡ್ತೇವೆ ನಾವು. ಅವಾಗೆಲ್ಲ ಏನು ಕ್ಲೀನ್ ಮಾಡೋಕ್ಕೆ ಹೋಗೋದಿಲ್ಲನೇ. ಅಕಸ್ಮಾತ್ ಎಲ್ಲಾದರೂ ಹೊರಗಡೆ ಹೋಗೋದೈತಪ್ಪ ನಾಳೆ ಅಂತಂದ್ರೆ ಅಷ್ಟೇ ನಾನು ರಾತ್ರಿ ಮಲ್ಗುವಾಗ ಎಲ್ಲನೂ ಕ್ಲೀನ್ ಮಾಡಿ ಮಲಗಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಬರೀ ಕಸ ಗುಡಿಸಿರ್ಬೇಕು ನೋಡು, ಹಂಗೆ ಮಾಡಿ ಮಲ್ಕೊಂಡಿರ್ತೀನಿ. ಆದರೆ ಇವಾಗೇನು ಎಲ್ಲಿಲ್ಲಲ್ಲ, ಮನೆಯಾಗೇ ಇರ್ತೀನಿ. ಹಾಗಾಗಿ ಬೆಳಗ್ಗೆನ ಕ್ಲೀನ್ ಮಾಡ್ಕೊಂಡ್ರಾತಂತೇಳಿ ಎಲ್ಲನೂ ಬಿಟ್ಟಿರ್ತೀನಿ. ಈಗ ಫಸ್ಟ್ ಬಂದು ಕಾರ್ಪೆಟ್ ಎಲ್ಲ ಸುತ್ತಿಡಾಕತ್ತೀನಿ. ಈ ಕಾರ್ಪೆಟ್ ಅಂತೂ ಆಲ್ಮೋಸ್ಟ್ ನಮ್ಮ ಮನೆಯೊಳಗೆ ಹಾಸಿದ್ದಿರತ್ತೆ. ಚಳಿ ಬೇರೆ ಶುರುವಾಗಿತ್ತಲ್ಲ ಈಗ, ಹಾಗಾಗಿ ಹಾಸೆ ಬಿಟ್ಟಿರ್ತೇವೆ ನಾವು ಯಾವಾಗಲೂ. ಆ ಬೆಡ್ ಮೇಲೆ ನಾವು ಜಾಸ್ತಿ ಮಲಗೋಕ್ಕಿಂತ ಇಲ್ಲಿ ಕಾರ್ಪೆಟ್ ಮೇಲೆ ಜಾಸ್ತಿ ಮಲ್ಕೊಂಡು ಟಿ ವಿ ನೋಡ್ತೀವಿ. ಹಾಗಾಗಿ ಅದನ್ನು ಯಾವಾಗಲೂ ಹಾಸಿರ್ತೀವಿ. ಇವಾಗ ಬೆಡ್ಡನ್ನು ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡ್ರಿ. ಈ ಬೆಡ್ ಅಂತೂ ಎಷ್ಟು ಸರಿ ಜಾಡಿಸಿ ಹಾಸಿರನು ಮತ್ತು ಹಂಗಾಗಿಬಿಡ್ತತಿದು. ಸಾನ್ವಿ ಅದ್ರ ಮೇಲೆಲ್ಲ ಡ್ಯಾನ್ಸ್ ಮಾಡೋದು ಎಲ್ಲ ಮಾಡ್ತಾಳೆ. ಹಾಗಾಗಿ ಅದು ಬೆಡ್ ಸ್ಪ್ರೆಡ್ ನೀಟಾಗಿ ಕೂರಂಗೇ ಇಲ್ಲ, ಜಾರಿ ಬೀಳತ್ತಿರ್ತೈತಿ. ನಾನು ಬೆಳಗ್ಗೆ ಕಸ ಗುಡಿಸುವಾಗ ಮತ್ತು ಸಂಜೆ ಮುಂದೆ ಕಸ ಗುಡಿಸುವಾಗ 2 ಟೈಮನ್ನು ಅಷ್ಟೇ ಅದನ್ನು ಕ್ಲೀನಾಗಿ ಎಲ್ಲ ತೆಗೆದು ಜಾಡಿಸಿ ಹಾಕಿರ್ತೀನಿ. ಬೆಡ್ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದಿತ್ತು. ಅವನನ್ನು ಇವಾಗನ ಹಾಕಿಡತ್ತೀನಿ ನಾನು. ಹಿಂದಿನ ದಿವಸ ನಾವು ಇದಕ್ಕೆ ಹೋಗಿದ್ದೀವಲ್ಲ, ಅಂದ್ರೆ ಸಂಡೇ ನಂದಿ ಹಿಲ್ಸಿಗೆಲ್ಲ ಹೋಗಿದ್ವಲ್ಲ, ಆ ಬಟ್ಟೆನೆಲ್ಲ ಹಾಗೆ ಇಟ್ಟಿದ್ದು ನಾನು. ಹೊಸ ಬಟ್ಟೆ ಅವೆಲ್ಲ ಅವನ್ನೆಲ್ಲನೂ ಒಗೆದು ಐರನ್ ಮಾಡಿ ಇಟ್ರಾತಂತೇಳಿ ಅವನು ಒಂದು ಕಡೆ ಸಪ್ರೇಟ್ ಇಟ್ಟಿದ್ನಿ. ಹಾಗಾಗಿ ಇವಾಗೆಲ್ಲ ಫಸ್ಟ್ ಅವನ್ನ ವಾಶ್ಗೆ ಹಾಕಿಬಿಡತ್ತೀನಿ. ವಾಷಿಂಗ್ ಮಿಷಿನ್ ಒಳಗಿದ್ದು ಅಂದ್ರೆ ನಾನು ವಾಶ್ಗೆ ಹಾಕುವಾಗ ಡೈರೆಕ್ಟಾಗಿ ಎಳ್ಕೊಂಡೋಗಿ ಸೋಪ ಆಮೇಲೆ ಸೋಪ್ ಪೌಡ್ರು ಕಂಫರ್ಟ್ ಹಾಕಿ ಡೈರೆಕ್ಟ್ ವಾಶ್ಗೆ ಹಾಕ್ಬೋದು ಅಂತೇಳಿ ಇವಾಗ ಬಟ್ಟೆನೆಲ್ಲ ನಾನು ವಾಷಿಂಗ್ ಮಿಷಿನ್ ಒಳಗೆ ಹಾಕಕತ್ತೀನಿ ನೋಡ್ರಿ. ಇವಾಗನ ಹಾಕ್ಬೇಕಂತ ಅಂದ್ಕೊಂಡು, ಆದರೆ ಇನ್ನೂ ನೀಟಾಗಿ ಬೆಳಕಾಗಿರಲಿಲ್ಲ. ಮತ್ತು ಸೊಳ್ಳೆ ಜಾಸ್ತಿ ಅದಾವೆ ನಮ್ಮ ಮನೆ ಹತ್ರ. ಅದು ಹಿಂದಗಡೆ ಬಾಗಿಲು ತೆಗೆದು ಅಂದರೆ ಸೊಳ್ಳೆಲ್ಲ ಒಳಗೆ ಬರ್ತಾವೆ. ಹಾಗಾಗಿ ಆಮೇಲೆ ಸ್ವಲ್ಪ ಲೇಟ್ ಆದಮೇಲೆ ಹಾಕಿರತ್ತು. ಇವೇನು ಅಷ್ಟೊಂದು ಅರ್ಜೆಂಟ್ ಇರೋ ಬಟ್ಟೆ ಏನಲ್ಲಲ್ಲ ಅಂಥೇಳಿ ಬರೀ ವಾಷಿಂಗ್ ಮಿಷಿನ್ಗೆ ಹಾಕಿ ಬಿಟ್ನ್ಯಾನ. ಆಮೇಲೆ ಕಸ ಗುಡಿಸ್ಕೊಳಕತ್ತೀನಿ ನೋಡ್ರಿ. ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇವತ್ತು ಮನೆ ಏನು ಒರೆಸೋಂಗಿಲ್ಲನ, ಬರೀ ಕಸ ಗುಡಿಸ್ಕೊತೀನಿ. ಒಂದು ದಿವಸ ಬಿಟ್ಟು ಒಂದು ದಿವಸ ಮನೆ ಒರೆಸ್ಕೊಳ್ತೇನಲ್ಲ, ಹಾಗಾಗಿ ಇವತ್ತೇನು ಮನೆ ಒರೆಸತ್ತಿರಲಿಲ್ಲ, ಬರೀ ಕಸ ಅಷ್ಟೇ ಗುಡಿಸ್ಕೊಳಕತ್ತಿದ್ನಿ. ದಿನ ಬೆಳಗ್ಗೆ ಬೇಗ ಏಳ್ಬೇಕಂತೇಳಿ ಅಂದ್ಕೊಳ್ತೀನಿ. ಆದರೆ ಈ ಚಳಿ ಇರೋದಕ್ಕಾಗಿ ಅಂತೂ ಹೇಳೋಕ್ಕಾಗವತ್ತು. ನಾವು ಬೆಳಗ್ಗೆ ಒಂಚೂರು ಕಷ್ಟ ಆದ್ರೆ ಆಗುತ್ತೆ. ಯಾಕೆ ಎದ್ದೀವಿ ಅಂತಂದ್ರೆ ಇಡೀ ದಿವಸ ನೋಡ್ರಿ ಆರಾಮಾಗಿ ನಾವು ಫ್ರೀ ಆಗಿರ್ಬೋದು. ಒಂದು 10-11 ಗಂಟೆಗೆ ಅಂದ್ರೆ ಎಲ್ಲ ಕೆಲಸ ಮುಗಿದ್ಬಿಡ್ತೈತಿ. ಆಮೇಲೆ ಇಡೀ ದಿವಸ ನಾವು ಆರಾಮಾಗಿ ಫ್ರೀ ಆಗಿರ್ಬೋದು. ಆದ್ರೆ ನಾನು ಅಂದ್ಕೊಳಕತ್ತೀನಿ ಡೈಲಿ ಹೇಳೋಕೆ ರೂಢಿ ಮಾಡ್ಕೋಬೇಕು ಅಂತೇಳಿ. ಆದರೆ ಈ ಚಳಿ ಇರೋದ್ರಿಂದ ಮತ್ತು ಇನ್ನೊಂದು ಬಿಗ್ ಬಾಸ್ ನೋಡ್ತೀವಲ್ಲ, ಅದನ್ನು ನೋಡಿ ನಾವು ಮಲಗಬೇಕಾದ್ರೆ 11-11:30 ಆಗಿಬಿಡ್ತೈತಿ. ಹಾಗಾಗಿ ನಮ್ಗೆ ಬೆಳಗ್ಗೆ ಬೇಗ ಹೇಳೋಕ್ಕಾಗತ್ತು. ಅಕಸ್ಮಾತ್ ಬಿಗ್ ಬಾಸ್ ಎಲ್ಲ ಮುಗಿದ್ಮೇಲೆ ಇನ್ನೊಂದು 1 ತಿಂಗಳು ಇರ್ಬೋದು ಅದು. ಅದೆಲ್ಲ ಮುಗಿದ್ಮೇಲೆ ನಾವು ಮುಂಚೆ 9:30ಗೆ ಮಲಗ್ತಿದ್ವಿ. ಹಂಗೆ 9:30ಗೆ ಮಲ್ಕೊಂಡ್ಬಿಡ್ತೀವಿ. ಆವಾಗ ಬೆಳಗ್ಗೆ ನನಗೆ 5 ಗಂಟೆಗೆ ಹೇಳೋಕೆ ರೂಢಿ ಆಗ್ತತಿ. ಯಾಕಂದ್ರೆ ಬೇಗ ಮಲ್ಕೊಂಡಿವಿ ಅಂದ್ರೆ ಬೇಗ ಹೇಳ್ಬೋದು, ಲೇಟಾಗಿ ಮಲ್ಕೊಂಡಿವಿ ಅಂದ್ರೆ ಬೇಗ ಹೇಳೋಕ್ಕಾಗಂಗಿಲ್ಲ. ಹಾಗಾಗಿ ಇನ್ನು ಬಿಗ್ ಬಾಸ್ ಮುಗಿಯೋವರೆಗೂ ಅಂತೂ ಏನು ಮಾಡೋಕ್ಕಾಗಂಗಿಲ್ಲ. ಅದು ಮುಗಿದ್ಮೇಲೆ ನೋಡ್ರಿ ನಾನು ಡೈಲಿ ಬೇಗ ಹೇಳ್ಬೇಕು. ಎಚ್ಚರ ಆಗ್ತದ್ರೆ ಎದ್ದು ಬಿಡ್ತೀನಿ. ಅಕಸ್ಮಾತ್ ಎಚ್ಚರ ಆಗಲಿಲ್ಲ ಅಂದ್ರೆ ಹೇಳೋಕ್ಕನ ಆಗಂಗಿಲ್ಲ. ಇವತ್ತಂತೂ ಹೆಂಗೂ ಎಚ್ಚರ ಆತಲ್ಲ, ಹಾಗಾಗಿ ಬೇಗ ಎದ್ದು ನೋಡ್ರಿ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿದ್ದು. ನಾನೀಗ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿದ್ರಾತಂತೇಳಿ ಬಿಸಿನೀರು ಕಾಯಿಸ್ಕೊಂಡು ಕುಡಿಯಕತ್ತಿದ್ನಿ. ರಾಗಿ ಮಾಲ್ಟು ಮಾಡ್ಕೋಬೇಕಂತಂದ್ರೆ ಇನ್ನೂ ಟೈಮ್ ಆಗಿರಲಿಲ್ಲ. ಇಷ್ಟು ಬೇಗ ಏನು ಕುಡಿಬೇಕು ತಿನ್ನಬೇಕು ಅಂತೇನು ಅನ್ಸಂಗಿಲ್ಲ. ಹಾಗಾಗಿ ಫಸ್ಟ್ ಒಂದು ಗ್ಲಾಸ್ ಬಿಸಿನೀರನ್ನ ಮಾಡಿಕೊಂಡು ಒಂದು 10 ನಿಮಿಷ ಕುತ್ಕೊಂಡು ಬಿಸಿನೀರೆಲ್ಲ ಕುಡಿದ್ನಿ.
ಇವಾಗ ಇನ್ನು ಬಾಗಿಲು ತೊಳೆಯೋಕೆ ಹೋಗಬೇಕು. ಆವಾಗನ ನಾನು ಬಾಗಿಲು ತೊಳಿಬೇಕಂತ ಅಂದ್ಕೊಂಡು, ಆದರೆ ಇನ್ನೂ ಭಾಳ ಕತ್ಲಿತ್ತು, ಹೊರಗಡೆನೂ ಯಾರು ಇರಲಿಲ್ಲ. ಹಾಗಾಗಿ ನನಗೂ ಸ್ವಲ್ಪ ಭಯ ಆದಂಗೆ ಆಯಿತು. ಅದಕ್ಕೆ ನಾನು ಹೊರಗಡೆ ಹೋಗಲಿಲ್ಲ. ಇವಾಗ ನೋಡ್ರಿ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಬಾಗಿಲನ್ನ ತೊಳೆಯಕತ್ತೀನಿ. ಮೇಲ್ಗಡೆ ಮನೆಗೆ ಕೆಲಸದ ಆಂಟಿ ಬರ್ತಾರೋ, ಅವ್ರು ಬಂದರು. ಗೇಟ್ ಸೌಂಡ್ ಆಯಿತು. ಅವರು ಆ ಕಡೆ ಮುಂದಗಡೆ ಗೇಟ್ ಐತಲ್ಲ, ಅಲ್ಲೆಲ್ಲ ಅವರು ಬಾಗಿಲ ತೊಳೆದು ರಂಗೋಲಿ ಹಾಕ್ತಾರೋ. ಹಾಗಾಗಿ ಅವ್ರು ಬಂದ್ರಲ್ಲ ಅಂಥೇಳಿ ನಾನು ಇವಾಗ ಹೊರಗೆ ಬಂದು ಕೆಲಸ ಮಾಡಕತ್ತಿದ್ನಿ. 6 ಗಂಟೆ ಆಗಿತ್ತು ನೋಡ್ರಿ. ಈಗ 6 ಗಂಟೆ ಆದ್ರೂ ಅಷ್ಟೇ ಇನ್ನೂ ಬೆಳಕಾಗಿರಲಿಲ್ಲ. ಒಂದೊಂದು ಸರಿ ಹೆಂಗಾಗ್ಬಿಡ್ತಿತ್ತಂದ್ರೆ 6 ಗಂಟೆ ಅಂದ್ಬಿಡ್ಕ ಎಲ್ಲ ಫುಲ್ಲು ಬೆಳಕಾಗ್ಬಿಡೋದು. ಆದರೆ ಇವಾಗಂತೂ ಕತ್ಲೆ ಇರ್ತದೆ ನೋಡ್ರಿ. 6 ಗಂಟೆ ಆದ್ರೂ ಕತ್ಲೆ ಇರ್ತೈತಿ. ಚಳಿ ಅಂತೂ ಸಿಕ್ಕಾಪಟ್ಟೆ ಇರೋದ್ರಿಂದ ಹೊರಗಡೆ ಈ ತಣ್ಣೀರು ಮುಟ್ಟಿ ಬಾಗಿಲು ತೊಳಿಬೇಕಂತಂದ್ರೆ ಏನೋ ಒಂಥರ ಅನ್ಸಕತ್ತಿರ್ತೈತಿ. ಯಾಕಂದ್ರೆ ಚಳಿ ಒಳಗೆ ತಣ್ಣೀರೆಲ್ಲ ಹಿಡಿಬೇಕಂದ್ರೆ ಕೈಯೆಲ್ಲ ಒಂಥರ ಹೊಟ್ಟೆ ಬಂದಂಗೆ ಆಗಿಬಿಡ್ತಾವೆ. ಏನು ಕೆಲಸ ಮಾಡೋಕ್ಕಾಗಂಗಿಲ್ಲ. ಆದರೂ ನಾನು ನೋಡ್ರಿ ಮತ್ತೇನು ಮಾಡೋಕ್ಕಾಗೋದಿಲ್ಲ. ಇದಂತೂ ಡೈಲಿ ಕೆಲಸ ಮಾಡಲೇಬೇಕು. ಯಾವಾಗಾದರೂ ನಾವು ಮಾಡಬೇಕು, ಲೇಟಾಗಾದರೂ ನಾವು ಮಾಡಬೇಕು, ಬೇಗ ಆದರೂ ನಾವು ಮಾಡಬೇಕು. ಆದರೆ ಈ ಕೆಲಸಗಳನ್ನೆಲ್ಲ ಸ್ನಾನ ಮಾಡೋಕ್ಕೂ ಮುಂಚೆ ಮಾಡಿ ಹೋದ್ನಿ ಅಂತಂದ್ರೆ ಏನೋ ಒಂಥರ ಸಮಾಧಾನ ಅಂತ ಅನಿಸ್ತತಿ. ಸ್ನಾನ ಮಾಡಿ ಬಂದ ಮೇಲೆ ಇದೆಲ್ಲ ಕೆಲಸ ಮಾಡೋಕ್ಕಂತೂ ಆಗೋದೇ ಇಲ್ಲ. ಹಾಗಾಗಿ ತಂಡಿದ್ರಿ ಇರ್ವಾತ್ ಯಾಕಂತೇಳಿ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ನಾನಕ್ಕೆ ಹೋಗಿ ಬನ್ನಿ. ಒಳಗಡೆ ಇದ್ರೆ ಅಷ್ಟೊಂದು ಏನು ಚಳಿ ಅನ್ಸಂಗಿಲ್ಲ. ಹೊರಗಡೆ ಹೋದ್ರೆ ಸಿಕ್ಕಾಪಟ್ಟೆ ಚಳಿ ಅನ್ಸಕತ್ತಿತ್ತು. ಬಂದೆ ನಾನು ಎದ್ದ ತಕ್ಷಣ ಗೀಝರ್ ಆನ್ ಮಾಡಿಬಿಟ್ಟಿದ್ನಿ. ನೀರಂತೂ ಕಾಯ್ದಿದ್ದು. ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಸ್ನಾನ ಮಾಡ್ಕೊಂಡು ಬಂದು ಇವತ್ತೇನು ಅಷ್ಟೊಂದು ಪೂಜೆ ಏನಿರಲಿಲ್ಲ. ಯಾಕಂದ್ರೆ ಫ್ರೈಡೇಗೆ ಒಂದು ಸರಿ ನಾನು ಪೂಜೆ ಮಾಡೋದು. ಇವತ್ತು ಬರೀ ರಂಗೋಲಿ ಅಷ್ಟು ತೆಗೆದು ರಂಗೋಲಿ ಹಾಕಿ ದೀಪ ಹಚ್ಚಿ ಮತ್ತು ಏನದು ಕರ್ಪೂರ ಲವಂಗ ಹಚ್ತೀನಿ. ಇದು ಮತ್ತು ಧೂಪ ಒಂದು ಬೆಳಗ್ತೀನಿ. ಇದು ಮಾತ್ರ ಕಂಪಲ್ಸರಿ ನಾನು ಡೈಲಿ ಮಾಡೇ ಮಾಡ್ತೀನಿ. ದೇವ್ರನ್ನೆಲ್ಲ ಕಂಪ್ಲೀಟಾಗೆಲ್ಲ ತೊಳೆದು ಕ್ಲೀನ್ ಮಾಡಿ ಪೂಜೆ ಮಾಡೋದಂದ್ರೆ ಫ್ರೈಡೇಗೆ ಒಂದು ಸರಿ ಮಾಡ್ತೀನಿ. ಮತ್ತು ಅಮಾವಾಸ್ಯೆ ಬಂತಂದ್ರೆ ಅಮಾವಾಸ್ಯೆಗೆ ಒಂದು ಸರಿ ಮಾಡಿರ್ತೀನಿ. ಡೈಲಿ ಮಾತ್ರ ಇಷ್ಟ ನೋಡ್ರಿ ನಾನು ಮಾಡೋದು. ದೇವ್ರ ಮನೆ ಎಲ್ಲ ಒಂದು ಸರಿ ಒರೆಸ್ಕೊಂಡ್ಬಿಡ್ತೀನಿ ಕ್ಲೀನಾಗಿ. ಆಮೇಲೆ ರಂಗೋಲಿ ಎಲ್ಲ ಹಾಕಿ ನಾನು ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ. 2 ಲವಂಗ ಮತ್ತು 2 ಕರ್ಪೂರನ ಹಚ್ತೇನೆ ನಾನು ಯಾವಾಗಲೂ. ಅದು ರೂಢಿ ಆಗಿಬಿಟ್ಟತಿ. ಮತ್ತು ಧೂಪನೂ ಹಾಕಿರ್ತೀನಿ. ಇವಾಗ ಮನೆ ತುಂಬ ಎಲ್ಲ ಬೆಳಗತ್ತೆ ನೋಡ್ರಿ. ಇವಾಗ ನೋಡ್ರಿ ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿಬಿಡ್ಕೆ ಒಂದು 6:30 6:45 ಆಗಿತ್ತು ಅಂತ ಅನಿಸ್ತತಿ. ಇವಾಗ ಸ್ವಲ್ಪ ಬೆಳಕಾಗಿತ್ತು, ಲೈಟಾಗಿ ಬೆಳಕಾಗತ್ತಿತ್ತು. ಸ್ವಲ್ಪ ಬೇಗ ಇದ್ದೀವಂದ್ರೆ ನೋಡ್ರಿ 6:30 ಅನ್ಬಿಡ್ಕ ಎಲ್ಲ ಕೆಲಸ ಮುಗಿದ್ಬಿಟ್ಟಿತ್ತು ನಂದು. ಪಾತ್ರೆ ತೊಳೆದಂತೆ ರಾತ್ರಿ ಮುಗಿಸಿದ್ನಿ. 1-2 ಇದ್ದು ಕಸ ಗುಡಿಸೋದು, ಸ್ನಾನ ಮಾಡೋದು, ಬಾಗಿಲು ತೊಳೆದು, ರಂಗೋಲಿ ಹಾಕೋದು ಎಲ್ಲ ಕೆಲಸ ಮುಗಿದ್ಬಿಟ್ಟಿತ್ತು. ಅಂದ್ಕೊಳಕತ್ತೀನಿ ನಾನು ದಿನ ನೋಡಪ್ಪ ಎಷ್ಟು ಬೇಗ ಎದ್ದೀವಿ ಅಂದ್ರೆ ಆರಾಮಾಗಿ ಎಲ್ಲ ಕೆಲಸ ಮುಗಿಸ್ಕೋಬೋದು. ಲೇಟಾಗಿ ಎದ್ದೀವಿ ಅಂತಂದರೆ ಎಲ್ಲ ಹರಿಬರಿ ಆಗಿಬಿಡ್ತತಿ. ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಂಗಿಲ್ಲ. ಆದರೆ ಬೇಗ ಎದ್ರೆ ಬೇಗ ಮಾಡಬೇಕು ಅನ್ನೋದೇನಿರಂಗಿಲ್ಲ. ನಾವು ನಿಧಾನಕ್ಕೆ ಮಾಡ್ಕೋಬೋದು. ಹಾಗಾಗಿ ನೋಡೋಣಂತ ಟ್ರೈ ಮಾಡ್ತೀನಿ ದಿನ ಬೇಗ ಹೇಳಕ್ಕೆ. ಪೂಜೆ ಎಲ್ಲ ಮುಗಿಸ್ಬಂದು ಹಂಗೆ ನಾಷ್ಟಕ್ಕೆ ರೆಡಿ ಮಾಡಕತ್ಯಾನ. ಇವತ್ತು ಚೆನ್ನ ಮಸಾಲ ಮಾಡ್ಬೇಕಂತೇಳಿ ರಾತ್ರಿ ನಾನು ಕಾಬೂಲ್ ಕಡಲೆ ಎಲ್ಲ ನೆನೆಸಿಟ್ಟಿದ್ನಿ. ಅವನ್ನೆಲ್ಲನೂ ನೋಡ್ರಿ ಈಗ ಅದ್ರೊಳಗೆ ಒಂದು ಅರ್ಧ ಅಷ್ಟೇ ತೊಗೊಂಡೆ ನಾನು. ಅರ್ಧ ಮತ್ತೇನರ ಸಲಾಡ್ ಅದು ಮಾಡಿರತ್ತಂತೇಳಿ ಇಟ್ನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೇನಿ. ಮುಳುಗುವಷ್ಟು ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ. ಆಮೇಲೆ ಒಂದು ಪಲಾವ್ ಎಲೆ ಹಾಕಿ ಇದನ್ನು ನಾನು 1 ವಿಷಲ್ ಕೂಗಿಸ್ಕೊತೇನೆ. ನಾವು ರಾತ್ರಿಯನ್ನು ನೆನೆ ಹಾಕಿರ್ತೀವಲ್ಲ, ಹಾಗಾಗಿ ಜಾಸ್ತಿ ಕೂಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಕರೆಕ್ಟಾಗಿ ಬೆಂದಿರ್ತಾವೆ. ಪೂರಿ ಜೋಡಿ ಯಾವಾಗಲೂ ಆಲೂಗಡ್ಡೆ ಪಲ್ಯ, ಚಟ್ನಿ ಇಲ್ಲ ಪನ್ನೀರು ಬರೀ ಇಂಥದ್ದು ಮಾಡ್ತಿದ್ದೆ. ಈ ಕಾಬೂಲ್ ಕಡಲೆ ಅಂತೂ ತಂದು ಹಾಗೆ ಇಟ್ಬಿಟ್ಟಿದ್ನಿ. ಅದಕ್ಕಾಗಿ ಈಗ ಮಾಡಿ ಖಾಲಿ ಮಾಡಿರತ್ತಂತೇಳಿ ರಾತ್ರಿಯನ್ನು ನೆನಪಿಸ್ಕೊಂಡು ನೆನೆ ಹಾಕಿಟ್ಟಿದ್ನಿ. ಇವಾಗ ಒಂದು ಕೂಗ್ಸಾಕಿಟ್ಟು ಈ ಕಡೆ ಪೂರಿ ಮಾಡೋಕೆ ಹಿಟ್ಟು ಕಲಸಿಟ್ಟು ಇಡತ್ತೇನೆ ನೋಡ್ರಿ. ಪೂರಿಯನ್ನು ಮಾಡಿ ಭಾಳ ದಿವಸ ಆಗಿತ್ತು. ನಮ್ಮ ಮನ್ಯಾಗ ಸಾನ್ವಿಗೆ ಫೇವ್ರೇಟು ಪೂರಿ. ಹಂಗೆ ನನಗೂ ಭಾಳ ಸೇರ್ತೈತಿ. ಇವತ್ತು ಮಾಡಿರತ್ತಂತೇಳಿ ಪೂರಿ ಮಾಡೋಕೆ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಅಡುಗೆ ಸೋಡಾ, ಒಂದು ಚೂರ ಸಕ್ಕರೆ ಹಾಕಿದ್ದಿ. ಆಮೇಲೆ 1 ಚಮಚದಷ್ಟು ಎಣ್ಣೆ ಕಾಯಿಸಿ ಹಾಕಿ ಇವಾಗ ಹಿಟ್ಟನ್ನು ನಾದಿಡತ್ತೇನೆ ನೋಡ್ರಿ. ನಾದಿ ಒಂದು ಡಬ್ಬಿಗೆ ಹಾಕಿ ಇಡತ್ತೀನಿ. ಯಾಕಂದ್ರೆ ಎಷ್ಟು ಬೇಕಲ್ಲ ಅಷ್ಟ ಮಾಡಿಕೊಂಡು ಮತ್ತು ಉಳ್ಕಿದ್ದ ಫ್ರಿಜ್ ಒಳಗೆ ಇಡ್ಬೋದು ಅಂಥೇಳಿ ನಾನು ಡಬ್ಬಿ ಒಳಗೆ ಇಟ್ನಿ. ಹಿಟ್ಟೆಲ್ಲ ನಾದಿ ರೆಡಿ ಮಾಡ್ಕೊಬಿಡ್ಕೆ ಈ ಕಡೆ ಕಾಳನ್ನು ಬೆಂದು ಪ್ರೆಷರೆಲ್ಲ ಹೋಗಿತ್ತು ನೋಡ್ರಿ. 1 ವಿಷಲ್ಕನ ಕರೆಕ್ಟಾಗಿ ಬೆಂದತಿ. ಇಷ್ಟು ಬೆಂದರೆ ಸಾಕು. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು. ಅದಕ್ಕೂ ಮುಂಚೆ ಮಸಾಲೆ ರುಬ್ಕೋಬೇಕು. ಅದು ಏನೇನು ಹಾಕೋದು ಅಂತೇಳಿ ನೋಡೋದಂತ ಬರ್ರಿ. ಮೊದಲ ಒಂದು ಮಿಕ್ಸಿ ಜಾರಿಗೆ 1 ಈರುಳ್ಳಿ, 1 ಟೊಮೆಟೊ, ಆಮೇಲೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ, ಆಮೇಲೆ ಒಂದು ಚೂರ ತೆಂಗಿನ ತುರಿ ಹಾಕ್ಕೊಂಡೆ ನೋಡ್ರಿ. ಇದು ಬೇಕಂದ್ರೆ ಹಾಕ್ಕೊರಿ, ಇಲ್ಲಂತಂದ್ರೆ ಬೇಡ. ಆಮೇಲೆ ಗೋಡಂಬಿ ಹಾಕ್ಕೊಳ್ರಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ. ಆಮೇಲೆ ಒಂದು ಚೂರ ನೀರು ಹಾಕ್ಕೊಳಕತ್ತೀನಿ ಇದಕ್ಕೆ.
ನೋಡಿರಿ ಒಂದು ಸಣ್ಣ ಕಪ್ಪಲ್ಲೇ 1 ಕಪ್ ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿರಿ ಇವಾಗ ನೈಸಾಗಿ ನಾನು ಪೇಸ್ಟ್ ಮಾಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಂಡಂತ ಮೊದಲ ಒಂದು ಬಾಳಿಗೆ ಇಟ್ಕೊಂಡಿನಿ. ಬಾಳಿಗೆಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳಕತ್ತೀನಿ. ಆಮೇಲೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡೀನಿ. ಆಮೇಲೆ ರುಬ್ಬಿರುವಂಥ ಮಸಾಲೆ ಹಾಕ್ಕೊಂಡೇನಿ ನೋಡಿರಿ. ಇದಕ್ಕೆ ಮಸಾಲೆ ಹಾಕ್ಕೊಂಡು ಅದನ್ನು ಎಣ್ಣೆ ಒಳಗೆ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಆಮೇಲೆ ಧನಿಯಾ ಪುಡಿ ಹಾಕ್ಕೊಂಡಿನಿ ಒಂದು ಅರ್ಧ ಚಮಚ. ಆಮೇಲೆ ಒಂದು ಅರ್ಧ ಚಮಚ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪನೇ ಹಾಕೋರಿ ಉಪ್ಪು, ಯಾಕಂದ್ರೆ ಕೂಗಿಸುವಾಗ ನಾವು ಉಪ್ಪು ಹಾಕಿರ್ತೀವಿ. ಹಾಗಾಗಿ ಇಷ್ಟೆಲ್ಲ ಮಸಾಲೆ ಹಾಕ್ಕೊಂಡು ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದಕ್ಕೇನು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಕಾಬೂಲ್ ಕಡಲೆ, ಆ ಕಡಲೆಕಾಳನ್ನ ಇವಾಗ ಹಾಕ್ಕೊಳತ್ತೇನೆ ನೋಡಿರಿ. ಇದಕ್ಕೆ ನಾವು ಮಾಮೂಲಿ ಕಡಲೆಕಾಳು ಬರ್ತಾವಲ್ಲ ಅವನನ್ನು ಹಾಕ್ಕೋಬೋದು. ಹಾಕ್ಕೊಂಡು ಗ್ರೇವಿ ಮಾಡ್ಕೋಬೋದು, ಅದು ಚೆನ್ನಾಗಿರ್ತೈತಿ. ನಾನು ಕಾಬೂಲ್ ಕಡಲೆ ಹಾಕ್ಕೊಂಡೆ ನೋಡಿರಿ. ಚೆಂದಾಗಿ ಇದನ್ನು ಮಸಾಲೆ ಜೋಡಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಸ್ವಲ್ಪ ನಾನು ಇದಕ್ಕೆ ಕಸೂರಿ ಮೆಥಿ ಹಾಕ್ಕೊಳಕತ್ತೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೀನಿ. ಇಷ್ಟು ಹಾಕಿ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಬರೋಬ್ಬರ ಐತೋ ಇಲ್ಲ ನೋಡಬೇಕು. ಕಡಿಮೆ ಆಗೈತಂದ್ರೆ ಮತ್ತು ಒಂಚೂರು ಖಾರದ ಪುಡಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ನಾನು ಒಂದು 5 ನಿಮಿಷ ಇದನ್ನು ಕುದಿಸ್ಕೊಂಡೇನಿ. ಇವಾಗ ನೋಡಿರಿ ಕರೆಕ್ಟಾಗಿ ಚೆನ್ನ ಮಸಾಲ ರೆಡಿಯಾಗೈತಿ. ನಾನು ಇನ್ನೊಂದು ಥರ ರೆಸಿಪಿನ ಇದನ್ನು ತೋರಿಸಿದ್ದೀನಿ ಆಲ್ರೆಡಿ, ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇವತ್ತು ಮಾಡಿರುವಂಥದ್ದು ಇದು ಬೇರೆದು ನೋಡಿರಿ, ಮಸಾಲೆ ರುಬ್ಬಿ ಮಾಡೋದು. ಆಮೇಲೆ ಪಲ್ಯನೂ ರೆಡಿ ಆಯಿತು. ಇವಾಗ ಸ್ವಲ್ಪ ರಾಗಿ ಮಾಲ್ಟ್ ಮಾಡ್ಕೊಂಡು ಕುಡಿದ್ರಾತಂತೇಳಿ ರಾಗಿ ಮಾಲ್ಟ್ ಮಾಡಿದ್ನಿ. ಇವಾಗ ಟೈಮ್ ಬಂದು ಒಂದು 7 ಗಂಟೆ ಆಗಿತ್ತು ಅಂತ ಅನಿಸ್ತತಿ. 7-7:30 ಆಗಿರ್ಬೋದು. ಇವಾಗ ನಮ್ಮ ಮನೆಯವರು ಎದ್ದಿದ್ರಲ್ಲ, ಹಾಗಾಗಿ ನನಗೊಂದು ಗ್ಲಾಸು ಅವ್ರಿಗೊಂದು ಗ್ಲಾಸು ರಾಗಿ ಮಾಲ್ಟನ್ನ ಮಾಡಿಕೊಂಡು ಕುಡಿಯಾಕತ್ತೀನಿ. ಇನ್ನು ಕುಡಿದು ಇನ್ನೇನು ಕೆಲಸ ಇಲ್ಲ, ಸ್ನಾನ ಮಾಡಿಸ್ಬೇಕು ಸಾನ್ವಿಗೆ. ಆಮೇಲೆ ಆಕಿನ ಸ್ಕೂಲಿಗೆ ರೆಡಿ ಮಾಡಬೇಕು ನೋಡಿರಿ. ಇವಾಗ ರಾಗಿ ಮಾಲ್ಟನ್ನು ಕುಡಿದು ಇವಾಗ ಸಾನ್ವಿಗೆ ಸ್ನಾನ ಮಾಡಿಸ್ಕೊಂಡು ಬಂದು ತಲೆ ಬಾಚಾಕತ್ತೀನಿ. ಇನ್ನು ಆಕಿಗೆ ಪೂರಿ ಮಾಡಿ ತಿನ್ನಿಸಿ ಸ್ಕೂಲಿಗೆ ಬಿಡ್ಬೇಕು ಆಕಿನ. ಆಕಿದ ಇನ್ನು 1 ದಿವಸ ಆಯ್ತು ನೋಡಿರಿ ಸ್ಕೂಲ, 10 ರಜಾ. 1ನೇ ತಾರೀಕುವರೆಗೂ ರಜಾ ಐತೆ ಆಕಿಗೆ ಸ್ಕೂಲು, 1 ವಾರ. ಇವಾಗ ಆಕಿಗೆ ರೆಡಿ ಮಾಡಿ ನಾಷ್ಟ ಮಾಡಿಸಿ ಇವತ್ತು ಬಾಕ್ಸಿಗೆ ಹಾಕಿ ಪೂರಿನ ತೊಗೊಂಡು ಹೋಗ್ತೀನಿ. ಬೇರೆ ಏನು ಸ್ನ್ಯಾಕ್ಸ್ ಬೇಡ ಅಂದ್ಲು, ಹಾಗಾಗಿ ಬಾಕ್ಸಿಗೂ ಆಕಿಗೆ ಪೂರಿ ಮತ್ತು ಚೆನ್ನ ಮಸಾಲ ಹಾಕಿ ಇವಾಗ ಆಕಿನ ಸ್ಕೂಲಿಗೆ ಬಿಡಾಕೊಂತೀನಿ. ಇವಾಗಂತೂ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿತ್ತು. ಇನ್ನೇನಿದ್ರು ಮಧ್ಯಾಹ್ನ ಏನಾದರೂ ಅಡುಗೆ ಮಾಡಬೇಕಿತ್ತಷ್ಟ, ಚಪಾತಿ ಪಲ್ಯನೋ ಇಲ್ಲ ಅನ್ನ ಸಾಂಬಾರೋ ಏನೋ ಒಂದು ಮಾಡಬೇಕಿತ್ತು. ಎಲ್ಲ ಕಂಪ್ಲೀಟ್ ಕೆಲಸ ಅಂತ ಮುಗಿದು ಹೋಗ್ಬಿಟ್ಟಿತ್ತು. ಈಗ ಸಾನ್ವಿ ಸ್ಕೂಲಿಗೆ ಹೋಗೋದ್ರೊಳಗಾಗಿ ಆಕಿನ ಸ್ಕೂಲಿಗೆ ಬಿಟ್ಟು ಬಂದು ಇನ್ನು ನಮ್ಮ ಮನೆಯವರು ಹೊಂಟಿದ್ರಲ್ಲ ಅವ್ರಿಗೆ ನಾಷ್ಟ ಹಾಕಿ ಪೂರಿ ಮಾಡಿಕೊಡತ್ತೇನೆ ನೋಡ್ರಿ. ಈಗ ಒಬ್ಬೊಬ್ಬರು ಪೂರಿ ಉಬ್ಬಂಗೇನ ಇಲ್ಲ, ನಾವು ಹೆಂಗೆ ಮಾಡಿ ರುಬ್ಬೋದನ ಇಲ್ಲ ಅಂತ ಹೇಳತ್ತಿರ್ತಾರೋ. ಆದರೆ ಇವಾಗ ನಾನು ತೋರಿಸಿನೆಲ್ಲ ಈ ಮೆಥಡೊಳಗೆ ನೀವು ಮಾಡಿರಿ, ಪೂರಿ ಅಂತೂ ಉಬ್ಬುತ್ತಾವು, ಭಾರಿ ಮಸ್ತ್ ಆಗ್ತಾವೆ ನೋಡ್ರಿ. ಸಾನ್ವಿಗಂತೂ ಭಾಳ ಇಷ್ಟ ಪೂರಿ. ಆಕಿ ನಾವೆಲ್ಲಾದರೂ ಹೊರಗಡೆ ಹೋದ್ರೆ ಬರೀ ಪೂರಿಯನ್ನು ತಿಂತಾಳು, ಅಷ್ಟಿಷ್ಟ ಆಕಿಗೆ. ಮತ್ತು ಇವಾಗ ಮನ್ಯಾಗ ಮಾಡಿರೋನು ಅಷ್ಟೇ. ಆಕಿ ಬೆಳಗ್ಗೆ ಸ್ಕೂಲಿಗೆ ಹೋಗುವಾಗ ನನಗೆ ಹೇಳೋಗಿದ್ಲು, ಮಧ್ಯಾಹ್ನನೂ ಬಂದ ಅಮ್ಮ ನಾನು ಪೂರಿನ ತಿಂತೀನಿ, ಬೇರೆ ಏನು ಬ್ಯಾಡ್ ನನಗಂತೇಳಿ. ಅಷ್ಟಿಷ್ಟ ಆಕಿಗೆ. ಮನ್ಯಾಗ ಏನಾರ ನಾನು ಪೂರಿ ಮಾಡೀನಿ ಅಂದ್ರೆ 3 ಹೊತ್ತು ಆಕಿ ತಿಂತಾಳೆ. ಆಕಿಗೆ ನಾನು ಸ್ವಲ್ಪ ಹಿಟ್ಟು ತೆಗೆದಿಟ್ಬಿಟ್ಟಿರ್ತೀನಿ, ರಾತ್ರಿಗೇನು ಬೇಕಾಕಿಗೆ, ಇಲ್ಲಾಂದ್ರೆ ಕೇಳ್ತಾಳೆ ಆಕಿ ಅಂತೇಳಿ. ಅಷ್ಟಿಷ್ಟ ನೋಡ್ರಿ ಸಾನ್ವಿಗೆ. ನೋಡ್ರಿ ಇವಾಗ ಪೂರಿ ಮಾತ್ರ ಎಷ್ಟು ಚಂದ ಉಬ್ಬಿ ಬಿಸಿ ಬಿಸಿ ಪೂರಿ ರೆಡಿ ಆಗಾಕತ್ತಾವು. ಇವಾಗ ನಮ್ಮ ಮನೆಯವ್ರಿಗೆ ನಾನು ನಾಷ್ಟ ಹಾಕ್ಕೊಡಕತ್ತೀನಿ, ಪೂರಿ ಮತ್ತು ಚೆನ್ನ ಮಸಾಲ. ಅವರು ನಾಷ್ಟ ಮಾಡಿ ಕೆಲ್ಸಕ್ಕೆ ಹೋದರು, ಹಂಗೆ ನಾನು ನಾಷ್ಟ ಮಾಡೀನಿ. ನಾಷ್ಟ ಮಾಡಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ನಿ, ಅವು ಎಲ್ಲ ವಾಶ್ ಆಗಿದ್ದು ಇವಾಗ ತೆಗೆದು ಒಣಗಾಕತ್ತೇನೆ ನೋಡ್ರಿ. ಇನ್ನೇನು ಒಣಗಿ ಹಾಕಿ ಅದು ವಾಷಿಂಗ್ ಮಿಷಿನ್ ಅಷ್ಟೇ ಈ ಕಡೆ ಸರಿಸಿದ್ನಿ ಅಂತಂದ್ರೆ ಮುಗೀತು ನೋಡ್ರಿ, ಎಲ್ಲ ಕೆಲಸ ಮುಗಿದ್ಬಿಡ್ತೀವತ್ತ. ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು, ಅದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡಿರಾತಂತ ಅಂದ್ಕೊಂಡೇನೆ. ಯಾಕಂದ್ರೆ ಬೆಳಗ್ಗೆ ಎದ್ದಾಗಿಂದ ನಾನು 5 ಗಂಟೆಯಿಂದ ಹಂಗೆ ಕೆಲಸ ಮಾಡಕತ್ತಿದ್ನಿ. ಒಂದು ಸ್ವಲ್ಪ ರೆಸ್ಟ್ ಮಾಡಿ ಒಂದು ಅರ್ಧ ಗಂಟೆ 1 ಅವರ್ ರೆಸ್ಟ್ ಮಾಡಿ ಒಂದು 12 ಗಂಟೆಗೆ ಅದು ಅಡುಗೆಗೆ ಇಟ್ಟನೆ ಅಂದ್ರೆ ಕರೆಕ್ಟಾಗಿ 1 ಗಂಟೆ 1:15 ಅಂದ್ರೆ ಅಡುಗೆ ರೆಡಿ ಆಗಿಬಿಡ್ತೈತಿ. ಇವಾಗ ಟೈಮ್ ಬಂದು 10:30 ಆಗೈತೆ ನೋಡ್ರಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.